ಮಾಡ್ಕೋಬೇಕು. ಓಕೆ, ಅವ್ರು ಹೋಗುವುದಿಲ್ಲ ಅಂತಂದ್ರೆ ನೀವು ಬಲವಂತವಾಗಿ ಯಾಕೆ ಕರ್ಕೊಂಡು ಹೋಗ್ತೀರಿ? ಅವ್ರಿಗೆ ನಾ ಕೇಳೋದು, ಬಲವಂತವಾಗಿ ಯಾಕೆ ಕರ್ಕೊಂಡು ಹೋಗ್ತೀರಿ? ಮೊದಲು ಹೇಳ್ತೇನೆ, ಮತ್ತು ನಿಮ್ಗೆ ಏನು ರಾಮ ಮಂದಿರ ಮಾಡೋ ಇಚ್ಛೆ ಆಯಿತು, ರಾಮ ಮಂದಿರ ಸ್ಥಾಪನೆ ಮಾಡೋದಿತ್ತು, ಅಥವಾ ಇನ್ನು ಕಾಂಗ್ರೆಸ್ ಪಾರ್ಟಿನ ಟೀಕಾ ಮಾಡೋ ಸಲುವಾಗಿ ಇತ್ತು, ಹಿಂದೂ ವಿರೋಧಿ ರಾಮ ಮಂದಿರ ಉದ್ಘಾಟನೆ ಬರಲಿಲ್ಲ ಅಂದ್ರೆ ಹಿಂದೂ ವಿರೋಧಿ, ಹಂಗೆ ಅದ್ರ ಸಲುವಾಗಿ ಸ್ಥಾಪನೆ ಮಾಡಕತ್ತೀರಿ. ನನಗೆ ಇದೇನಾಗ್ತದೆ, ಕಾಂಗ್ರೆಸ್ ಅವ್ರು ಹೇಳೋದ ಪ್ರಕಾರ ಈಗಿನ ಹಂಗಾರೆ ಇನ್ನು ಲೋಕಸಭಾ ಚುನಾವಣೆಗೆ ನೀವು ಉಪಯೋಗ ಮಾಡಕತ್ತೀರಿ. ಮತ್ತು ಕ್ರಿಟಿಸೈಸ್ ಮಾಡೋರು ಯಾರು? ಭಾರತೀಯ ಜನತಾ ಪಾರ್ಟಿಯವರು. ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದೆ. ಹಗಲು ದರೋಡೆಗೆ ನಿಂತ ವಿಮಾನಯಾನ ಸಂಸ್ಥೆಗಳು ಬೆಂಗಳೂರಿಂದ ಅಯೋಧ್ಯೆಗೆ 400% ದರವನ್ನ ಹೆಚ್ಚಳ ಮಾಡಲಾಗ್ತಾ ಇದೆ. ಬೆಂಗಳೂರಿಂದ ಅಯೋಧ್ಯೆಗೆ ಇಷ್ಟು ದಿನ ಯಾವುದೇ ರೀತಿಯಾದಂತಹ ಒಂದು ವಿಮಾನ ಸಂಚಾರ ಇರಲಿಲ್ಲ. ಆದರೆ ಶುರುವಾಗ್ತಾ ಇದೆ 17ನೇ ತಾರೀಕಿನ ನಂತರ. ಈ ಸಂದರ್ಭದಲ್ಲಿ ಟಿಕೆಟ್ ದರವನ್ನ 400% ಹೆಚ್ಚಳ ಮಾಡಲಾಗ್ತಾ ಇದೆ. 10 ದಿನದ ಹಿಂದೆ 6,000 ರೂಪಾಯಿ ಇದ್ದಂಥ ಟಿಕೆಟ್ ದರ ಈಗ 21,500 ರೂಪಾಯಿ ಮಾಡಲಾಗಿದೆ. ಬೇಡಿಕೆ ಹೆಚ್ಚಾಗ್ತಾ ಇದ್ದಂತೆ ವಿಮಾನಯಾನ ಸಂಸ್ಥೆಗಳಿಂದ ದರವನ್ನ ಕೂಡ ಹೆಚ್ಚಳ ಮಾಡಲಾಗ್ತದೆ. ಈ ಹಗಲು ದರೋಡೆ ಇವ್ರು ಮಾಡ್ತಾರೆ. ಆಕ್ಚುಲಿ ಖಾಸಗಿ ಬಸ್ನವರು ಯಾವಾಗಲೂ ಕೂಡ ಹಬ್ಬ ಬಂತಂದ್ರೆ ಸಾಕು 600-700 ರೂಪಾಯಿ ಇದ್ದಂಥ ಟಿಕೆಟು 2-2.5 ಸಾವಿರ ದರೋಡೆ ಲೆವೆಲ್ಗೆ ಖಾಸಗಿ ಬಸ್ನ ಮಾಲೀಕರೆಲ್ಲ ಮಾಡ್ತಾರೆ. ಅದೇ ರೀತಿಯಾಗಿ ಈಗ ವಿಮಾನಯಾನ ಸಂಸ್ಥೆಗಳ ಸರದಿ, ವಿಮಾನಯಾನ ಸಂಸ್ಥೆಗಳ ವಿರುದ್ಧ ಪ್ರಯಾಣಿಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಕ್ಕಿದ್ದೇ ಚಾನ್ಸು 400% ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. 6,000 ರೂಪಾಯಿ 7,000 ರೂಪಾಯಿ ಇದ್ದಿದ್ದಂಥ ಟಿಕೆಟ್ ದರ ಈಗ 23,000 ರೂಪಾಯಿ 24,000 ರೂಪಾಯಿ ಈ ರೀತಿಯಾಗಿ ದರವನ್ನ ಏರಿಕೆ ಮಾಡಲಾಗ್ತಾ ಇದೆ. ಇರುವಂಥದ್ದು ಕೆಲವು ಫ್ಲೈಟ್ಗಳು ಮಾತ್ರ. ಸೊ ಹೀಗಾಗಿ ಈ ಸಂದರ್ಭದಲ್ಲಿ ದರವನ್ನ ಏರಿಕೆ ಮಾಡಲಾಗ್ತದೆ. ಈ ಮುಂಚೆ ಅಯೋಧ್ಯೆಗೆ ಹೋಗಬೇಕು ಅಂದ್ರೆ ಬೆಂಗಳೂರಿನಿಂದ ಒಂದು 3-4 ಫ್ಲೈಟ್ಗಳಿದ್ವು. ಅವಾಗ ಲಕ್ನೋಯಿಂದ ಹೋಗ್ಬಿಟ್ಟು ಲಕ್ನೋಯಿಂದ ಇದಕ್ಕೆ ಹೋಗ್ಬೇಕಾಗಿತ್ತು ಅಯೋಧ್ಯೆಗೆ. ಅದನ್ನ ಬಿಟ್ರೆ ಬೆಂಗಳೂರಿಂದ ಮುಂಬೈ, ಬೆಂಗಳೂರಿಂದ ಡೆಹಲಿಗೆ, ಅಲ್ಲಿಂದ ಹೋಗ್ಬಿಟ್ಟು ನಂತರ ಲಕ್ನೋ ಹೋಗ್ಬಿಟ್ಟು ಹೋಗ್ಬೇಕಾಗಿತ್ತು. ಈ ರೀತಿಯಾಗಿ ಇತ್ತು. ಆದರೆ ಈಗ ಡೈರೆಕ್ಟ್ ಆಗಿ ಆಫ್ಟರ್ 17th ಬೆಂಗಳೂರಿಂದ ಅಯೋಧ್ಯೆಗೆ ಇದೆ ಫ್ಲೈಟು. ಈ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ರೇಟ್ ಅನ್ನ ಜಾಸ್ತಿ ಮಾಡಲಾಗಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಶರಣು ಹಂಪಿ, ಯಾವಾಗ್ಲೂ ಕೂಡ ಹಬ್ಬ ಬಂತಂದ್ರೆ ಸಾಕು ಖಾಸಗಿ ಬಸ್ನ ವಾಹನ ಅಂದ್ರೆ ಮಾಲೀಕರೆಲ್ಲರೂ ಕೂಡ ಹಗಲು ದರೋಡೆನೆ ಮಾಡ್ತಾರೆ. ಜೇಬಿ ಕತ್ರಿ ಹಾಕದೇ ಆಗುತ್ತೆ. 600 ರೂಪಾಯಿ 700 ರೂಪಾಯಿ ಇದ್ದಿದ್ದನ್ನ 2,000 ರೂಪಾಯಿ 2,500 ರೂಪಾಯಿ ಈ ರೀತಿಯಾಗಿ ಟಿಕೆಟ್ ದರವನ್ನ ಫಿಕ್ಸ್ ಮಾಡಿ ಸರಿಯಾಗಿ ಲೂಟಿ ಮಾಡಿಬಿಡ್ತಾರೆ ಜನರ ದುಡ್ಡನ್ನ. ಈಗ ಈ ವಿಮಾನಯಾನ ಸಂಸ್ಥೆಗಳ ಸರದಿ ಅಂತ ಕಾಣಿಸುತ್ತೆ. ಅಯೋಧ್ಯೆಗೆ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಜನ ಹೋಗ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಸಿಕ್ಕಾಪಟ್ಟೆ ದರ ಏರಿಕೆ ಮಾಡಿದ್ರೆ ಏನ್ ಗತಿ ಅಂತ, ಯಾವ ರೀತಿಯ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತ? ಇಲ್ಲ, ಖಂಡಿತ ಪೃಥ್ವಿರಾಜ್. ಯಾಕಂದ್ರೆ ಬರೀ ಯಾವಾಗಲೂ ಕೂಡ ಪ್ರತಿ ಸಾರಿ ಹಬ್ಬಗಳು ಬಂದಾಗ ಖಾಸಗಿ ಬಸ್ಗಳು 2 ಪಟ್ಟು 3 ಪಟ್ಟು 4 ಪಟ್ಟು ಹೆಚ್ಚಳ ಆಗ್ತಿರೋದು ಅದು ಕಾಮನ್ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ಹಿಡಿಶಾಪ ಹಾಕ್ತಾ ಇದ್ರು ಯಾವಾಗಲೂ ಕೂಡ ಹೋಗ್ಬೇಕಾದ್ರೆ ಪ್ರವಾಸಿಗರು ಜನರೆಲ್ಲರೂ ಕೂಡ. ಈಗ ಮತ್ತೊಂದು ಹಿಡಿಶಾಪ ಆಗಬೇಕಾದಂಥ ಪರಿಸ್ಥಿತಿ. ಆದರೆ ರಾಮನಾಮ ಜಪ ಮಾಡಲಿಕ್ಕೆ ಅಥವಾ ರಾಮನ ಪ್ರತಿಷ್ಠಾಪನೆ ಏನಾಗ್ತಾ ಇದೆ, ಆ ಪ್ರತಿಷ್ಠಾಪನೆಯನ್ನ ನೇರವಾಗಿ ಕಣ್ತುಂಬಿಕೊಳ್ಳಲಿಕ್ಕೆ ಎಷ್ಟಾದ್ರೂ ಕೂಡ ಕೊಡ್ಲಿಕ್ಕೆ ರೆಡಿದೀವಿ ಅನ್ನೋ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸದ್ಯಕ್ಕೆ ವಾಸ್ತವ ಬೆಂಗಳೂರಿಂದ ನಿಮಗೆ ಲಕ್ನೋ ಅಥವಾ ಬೆಂಗಳೂರಿಂದ ಅಯೋಧ್ಯೆಗೆ ನಿಮಗೆ ಫ್ಲೈಟ್ ಟಿಕೆಟ್ಗಳನ್ನು ನೋಡ್ತಾ ಹೋದರೆ ಈಗ 6,000ರಿಂದ 8,000ವರೆಗೂ ಫ್ಲೈಟ್ ಟಿಕೆಟ್ ಸಿಗುತ್ತೆ. ಆದರೆ 19ನೇ ತಾರೀಕಿಂದ ನಿಮಗೆ ಚೆಕ್ ಮಾಡ್ತಾ ಹೋದರೆ, ಯಾಕಂದರೆ 3 ದಿನ ಮುಂಚಿತವಾಗಿ 2 ದಿನ ಮುಂಚಿತವಾಗಿ ಚೆಕ್ ಮಾಡ್ತಾ ಹೋದರೆ ಅವುಗಳ ರೇಟು 1% ಅಲ್ಲ 2% ಅಲ್ಲ 350ರಿಂದ 400% ಹೆಚ್ಚಳ ಆಗಿರೋದು ಕಂಡು ಬರ್ತಾ ಇದೆ. ಹಿಡಿಶಾಪಕ್ಕೆ ಹಾಕಿ ಆದರೂ ಚಿಂತೆ ಇಲ್ಲ, ನಾವು ಹೋಗಬೇಕು ಅಂತೇಳಿ ಸಾಕಷ್ಟು ಜನ ಫ್ಲೈಟ್ ಆಲ್ರೆಡಿ ಬುಕ್ಕಿಂಗ್ ಮಾಡ್ತಿರೋಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಮತ್ತು ಇದ್ರ ಜೊತೆಗೆ ಇನ್ನೂ ಕೆಲವು ಸೀಟ್ಗಳು ಖಾಲಿ ಇದ್ದಾವೆ, ಆದರೆ ಅವುಗಳಿಗೆ ಫುಲ್ ಡಿಮ್ಯಾಂಡ್ ಇದೆ. ಈಗಾಗಲೇ ಫೇರ್ ನೋಡ್ತಾ ಹೋದರೆ 25,000, 21,000, 30,000 ಅಂತ ತೋರಿಸ್ತಾ ಇದೆ. ಬ್ಲಾಕಲ್ಲೂ ಕೂಡ ಮಾರಾಟ ಆಗ್ತಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತದೆ. ಅಂದರೆ ಆಲ್ರೆಡಿ ಕೆಲವು ಏನು ಏಜೆನ್ಸಿಗಳೇನಿದ್ದಾವೆ ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ದಾರೆ. ಎಮರ್ಜೆನ್ಸಿ ಏನಾದರೂ ಬೇಕು ಅಂತಂದರೆ ಆ ಟಿಕೆಟನ್ನು ಕೊಡ್ತಾರೆ. ಅವುಗಳ ರೇಟು 30,000ದಿಂದ 40,000, 45,000ವರೆಗೂ ಕೂಡ ಹೋಗ್ತಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದ್ರ ಜೊತೆಗೆ ಅಯೋಧ್ಯೆ ಫುಲ್ ಡಿಮ್ಯಾಂಡ್ ಇರೋದ್ರಿಂದ ಲಕ್ನೋಗೂ ಕೂಡ ಸಾಕಷ್ಟು ರೀತಿಯಾಗಿ ಫ್ಲೈಟ್ ಫೇರ್ ಚಾರ್ಜಸ್ಸನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ, ಅಲ್ಲಿಗೆ ಏನಾದರೂ ಸಿಗುತ್ತಂತೆ. ಯಾಕಂದರೆ ಲಕ್ನೋನಿಂದ ನಿಮಗೆ ಅಯೋಧ್ಯೆಗೆ 2.5 ತಾಸಿನ ಜರ್ನಿ 130 ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲೂ ಕೂಡ ಚೆಕ್ ಮಾಡಿಕೊಂಡು ಹೋಗೋದಕ್ಕೆ ಸಾಕಷ್ಟು ರೀತಿಯಂಥ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಬಟ್ ಅಲ್ಲೂ ಕೂಡ ಈಗ ಸದ್ಯಕ್ಕಿರೋದು
6ರಿಂದ 8,000ವರೆಗೂ ಇದೆ. ಅವುಗಳ ರೇಟ್ ಕೂಡ ಈಗ 15ರಿಂದ 18,000, 20,000, 21,000ವರೆಗೂ ಕೂಡ ರೇಟ್ ಹೆಚ್ಚಾಗ್ತಾ ಇದೆ. ಹಿಡಿಶಾಪ ಹಾಕಾದ್ರೂ ಕೂಡ ರಾಮನ ಪ್ರತಿಷ್ಠಾಪನೆ ಮಾಡುವಂಥ ಸುದಿನೇ ಏನಿದೆ, ಹಲವು ದಶಕಗಳ ಹೋರಾಟದ ನಂತರ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಆ ಕ್ಷಣವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಮೊದಲೇ ಬುಕ್ ಮಾಡಿರುವಂಥ ದೃಶ್ಯಗಳು ಕಂಡು ಬರ್ತಾ ಇರೋದು. ಇದರ ಜೊತೆಗೆ ಇನ್ನೂ ಕೆಲವರು ಯಾರಿಗೆ ಟಿಕೆಟ್ ಸಿಕ್ಕಿಲ್ಲ ಅವರು ಇನ್ನಷ್ಟು ದುಡ್ಡಾದ್ರೂ ಚಿಂತೆ ಇಲ್ಲ, ನಾವು ಟಿಕೆಟನ್ನು ಪಡಿಬೇಕು ಅಂತ ಹೇಳಿ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಈ ಬಗ್ಗೆ ಟ್ರಾವೆಲ್ ಏಜೆನ್ಸಿಯವ್ರನ್ನು ಕೂಡ ಮಾತಾಡಿದಾಗ ಹೌದು ಸಹಜ, ಜಾಸ್ತಿ ಬುಕ್ಕಿಂಗ್ ಇದ್ದಾಗ ಡಿಮ್ಯಾಂಡ್ ಇದ್ದಾಗ ರೇಟ್ ಜಾಸ್ತಿ ಆಗೇ ಆಗುತ್ತೆ, ಇದಕ್ಕೆ ನಾವೇನು ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಉತ್ತರವನ್ನು ಕೊಡ್ತಿದ್ದಾರೆ. ಪೃಥ್ವಿ. ಓಕೆ, ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಇರ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.